ಸರ್, ಇವತ್ತು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಾರೆ. ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಸರ್? ನೋಡಿ, ನಮಗೆ ರಾಜ್ಯಕ್ಕೆ ನಾವು ಕೇಳಿದಂತ ಹಣ ಬರಗಾಲಕ್ಕೆ ಹಣ ಕೇಳಿದ್ದು. ಬರಗಾಲದ ವಿಚಾರದಲ್ಲಿ 17,000 ಕೋಟಿಯನ್ನ ಕೇಳಿದ್ದು. ನಮಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಕೇಂದ್ರ ಸರ್ಕಾರ. ಎರಡನೇದು, ನಮಗೆ ಜಿಎಸ್ಟಿಯಲ್ಲಿ ನಾವು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಜಿಎಸ್ಟಿ ಕಲೆಕ್ಷನ್ ಮತ್ತು ಪೇಮೆಂಟ್ ಅಲ್ಲಿ ನಮಗೆ ಬರಬೇಕಾದಂತ ಭಾಗ ಏನಿದೆ ಪೋರ್ಷನ್, ಅದನ್ನು ಸಂಪೂರ್ಣವಾಗಿ ನಮ್ಗೆ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಬೆಂಗಳೂರು ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಾ ಇದೆ. ನಮಗೆ ಕೆಲವು ಯೋಜನೆಗಳನ್ನ ಅವರು ಕೊಡಬೇಕಾಗ್ತದೆ. ರಾಜಕೀಯ ಒಂದು ಕಡೆ ಇರಬಹುದು, ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ, ನಾವು ಮಾಡಬಾರದು ಹಾಗೆ ಹೀಗೆ ಅನ್ನೋ ಅಭಿಪ್ರಾಯಗಳೇನಾದ್ರು ಇದ್ರೆ ಕೂಡ ಬೆಂಗಳೂರು ಇಡೀ ದೇಶದ ಒಂದು ಕಿರೀಟ ಇದ್ದಾಗೆ. ಆಧುನಿಕ ಜಗತ್ತಿಗೆ ಟೆಕ್ನಾಲಜಿಯಲ್ಲಿರ್ಬೋದು, ಎಜುಕೇಷನ್ನಲ್ಲಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಬೆಂಗಳೂರು ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ. ಇಲ್ಲಿ ಸ್ಯಾಟಲೈಟ್ ಆರಿಸುವಾಗ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಭೇಟಿ ಮಾಡುವಾಗ ಈ ಸಂದರ್ಭದಲ್ಲೆಲ್ಲ ಬಂದಿದ್ದಾರೆ. ನಮಗೆ ಅದಕ್ಕಾದರೂ ಸಹಾಯ ಮಾಡಬೇಕಲ್ವಾ? ಅದರಿಂದ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಯೋಜನೆಗಳನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ತಿದ್ದೀನಿ. ನೋಡೋಣ. ಯಾಕೆಂದ್ರೆ ನಮ್ಮ ರಾಜ್ಯದಿಂದ ಅವರು ಪ್ರತಿನಿಧಿಸಿದ್ದಾರೆ. ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಇಡೀ ದೇಶವನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ನೋಡ್ಕೊಂಡು ಹೋಗ್ಬೇಕಲ್ವಾ? ಅದರಿಂದ ನನ್ನ ನಿರೀಕ್ಷೆ ಬಹಳ ದೊಡ್ಡದಾಗೇ ಇದೆ. ನೋಡೋಣ ಯಾವ ರೀತಿ ಮಾಡ್ತಾರೆ. ಗೃಹ ಇಲಾಖೆಗೆ ನಿರೀಕ್ಷೆ ಇದೆ? ಗೃಹ ಇಲಾಖೆಗೆ ನಾವು ಮಾಡರ್ನೈಸೇಷನ್ ಅಲ್ಲಿ ನಮಗೆ ಏನು ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ, ವಿಶೇಷವಾಗಿ ಸೈಬರ್ ಕ್ರೈಮಿಗೆ. ಅದಕ್ಕೆ ನಮಗೆ ಒಂದು ಸೆಂಟರ್ ಅನ್ನ, ಸೈಬರ್ ಸೆಂಟರ್ ಫರ್ ಇಡೀ ದೇಶದಲ್ಲಿ ಮಾಡ್ತಕ್ಕಂಥದ್ದು. ಈಗ ನಾವು FSL ಕೊಟ್ಟಿದ್ದಾರೆ, ಒಂದು FSL ಕೊಟ್ಟಿದ್ದಾರೆ, ಧಾರವಾಡದಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಆದರೆ ಈ ಸೈಬರಿಗೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅನ್ನ, ಸೈಬರ್ ಯೂನಿವರ್ಸಿಟಿಯನ್ನ ಅವರು ಕೊಟ್ಟರೆ ಬಹಳ ಒಳ್ಳೇದಾಗುತ್ತೆ. ಇನ್ನೊಂದು ಪರೀಕ್ಷೆ ಆಗಬೇಕು, ಮಾಡ್ತೇವೆ. ಈಗ ನೋಡಿ, 545 ಜನದ್ದು ಗೊಂದಲ ಆಗಿ 3 ವರ್ಷ ಆಯಿತು. ಅದನ್ನ ಬಗೆಹರಿಸಿದ್ದೇವೆ. ಈಗ ಅದರ ಜೊತೆಯಲ್ಲೇನೆ 403 ಜನದ್ದು ಆಗಬೇಕು, ಫಿಸಿಕಲ್ ಆಗಿದೆ. ಅದನ್ನು ಕೂಡ ಈಗ ತಕ್ಷಣದಲ್ಲೇ ಪರೀಕ್ಷೆ ಮಾಡಿಬಿಡ್ತೇವೆ. ಅದಾಗಿದ ಮೇಲೆ ಇನ್ನು ನೆಕ್ಸ್ಟ್ 660 ಜನ ಬರುತ್ತೆ. ಅದಿನ್ನು FDಗೆ ಹೋಗಿ ಅದು ಕ್ಲಿಯರ್ ಆಗಿ ಬರಬೇಕು. ಆದರೆ ಈ 403 ಜನದ್ದು ಆದಷ್ಟು ಬೇಗ ಮಾಡ್ತೀವಿ. ಯಾಕಂದ್ರೆ ಅವರಿಗೆ ಶೆಡ್ಯೂಲ್ ಇದೆ, KEAಗೆ ಏನು ಶೆಡ್ಯೂಲ್ ಇದೆ, ಅವರು ನಮಗೆ ಶೆಡ್ಯೂಲ್ ಕೊಡಬೇಕು. ಎಲ್ಲಿ ಯಾವ ಸ್ಲಾಟ್ನಲ್ಲಿ ನಮಗೆ ಮಾಡಿಕೊಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ರೆ ಆ ಸ್ಲಾಟ್ನಲ್ಲಿ ನಾವು ಮಾಡಿಸ್ಬಿಡ್ತೇವೆ. ಸರ್, ಈಗ ಗ್ಯಾರಂಟಿ ಕುರಿತಂತೆ ಮಾಗಡಿ MLA ಕೊಟ್ಟಂತ ಹೇಳಿಕೆಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತವ್ರೆ. ಒಂದು ರೀತಿ ಮತದಾರರನ್ನು ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಇದು ಅಂತ ಹೇಳಿಕೆಗಳು ಬರ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲವನ್ನೂ ಕೂಡ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾವು 5 ಗ್ಯಾರಂಟಿಯನ್ನ ನಾವು ಜನರಿಗೆ ಭರವಸೆ ಕೊಟ್ಟಿದ್ದು, 5 ಅನುಷ್ಠಾನ ಮಾಡಿದ್ದೀವಿ, ನಡೀತಾ ಇದೆ. ಕಳೆದ ಬಾರಿ ಅಂದ್ರೆ ಬಜೆಟ್ನಲ್ಲಿ 36,000 ಕೋಟಿ ನಾವು ಪ್ರೊವಿಷನ್ ಮಾಡಿಕೊಂಡು ಖರ್ಚು ಮಾಡಿದ್ದೇವೆ. ಈ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಯಾಕಂದ್ರೆ 12 ತಿಂಗಳು, ಕಳೆದ ಬಾರಿ 8 ತಿಂಗಳಿತ್ತು, ಈಗ 12 ತಿಂಗಳಾಗುತ್ತೆ. 12 ತಿಂಗಳಿಗೆ ನಮ್ಮ ಅಂದಾಜಿನ ಪ್ರಕಾರ ಒಂದು 58,000 ಕೋಟಿ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಅದಕ್ಕೂ ಈಗ ಈ ಬಜೆಟ್ನಲ್ಲಿ, ಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಪ್ರೊವಿಷನ್ ಮಾಡ್ಕೊಳ್ತಾರೆ. ಸೋನಿಯಾ ಗಾಂಧಿ ಅವರನ್ನ ರಾಜ್ಯಸಭೆ ಕಳಿಸುವಂತ ವಿಚಾರ ಕರ್ನಾಟಕದಿಂದ ಅದೆಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರೋದು. ಸಾಮಾನ್ಯವಾಗಿ ರಾಜ್ಯಸಭಾನ ನಾವ್ಯಾರು ತೀರ್ಮಾನ ಮಾಡೋದಿಲ್ಲ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ನಾವು ಯಾರು ತೀರ್ಮಾನ ಮಾಡೋದಿಲ್ಲ. ನಾನಿದ್ದಾಗ್ಲೂ ಕೂಡ, ನಾನು ಅಧ್ಯಕ್ಷನಾಗಿದ್ದಾಗ್ಲೂ ಅಷ್ಟೇ ಅದನ್ನ ಹೈಕಮಾಂಡ್ಗೆ ಬಿಡ್ತಾ ಇದ್ವು. ಹೈಕಮಾಂಡ್ನವರು ಯಾರನ್ನ ಎಲ್ಲಿ ಅಕಾಮಡೇಟ್ ಮಾಡಬೇಕು, ಕೆಲವು ಸಂದರ್ಭದಲ್ಲಿ ಬೇರೆ ರಾಜ್ಯದವರನ್ನು ಕೂಡ ಅಕಾಮಡೇಟ್ ಮಾಡಿರೋದನ್ನ ನೋಡಿದೀರಾ.
ಹಾಗಾಗಿ ಅವ್ರಿಗೆ ಬಿಡ್ತೀವಿ ನಾವು. ಸೋನಿಯಾ ಗಾಂಧಿ ಅವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲ ಬಹಳ ಸಂತೋಷ ಅಲ್ವಾ, ಬಹಳ ಹೆಮ್ಮೆ ಆಗುತ್ತೆ. ಆದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಆಹ್ವಾನ ಮಾಡಿದ್ದಾರೆ ಸರ್. ತೆಲಂಗಾಣದವ್ರು ಮಾಡಿದ್ದಾರೆ, ಹಿಮಾಚಲದವ್ರು ಮಾಡಿದ್ದಾರೆ, ಕರ್ನಾಟಕದವ್ರು ಮಾಡಿದ್ದಾರೆ. ಅದು ಆಯ್ಕೆ ಅವ್ರಿಗೆ ಬಿಟ್ಟಿರೋದು. ಈಗ ನಿಮ್ಮ ಇಲಾಖೆ ಸಂಬಂಧ ಪೊಲೀಸ್ ದಂಪತಿಗಳ ವರ್ಗಾವಣೆ, ಅಂತರ್ಜಿಲ್ಲಾ ವರ್ಗಾವಣೆ ಬಹುದಿನಗಳ ಬೇಡಿಕೆ ಎಲ್ಲಿ ಬಂತು? ಅದಕ್ಕೆ ನಾವು ನಿಯಮಗಳು ಮಾಡಬೇಕು. ಯಾಕೆಂದ್ರೆ ಈಗಿರುವಂತ ನಿಯಮದಲ್ಲಿ ಕೆಲವು ಕಠಿಣವಾದಂತದ್ದು ಪ್ರೊವಿಷನ್ಸ್ ಇದೆ. ಅದನ್ನೆಲ್ಲ ಸ್ವಲ್ಪ ಸಡಿಲ ಮಾಡಿ ಅವರಿಗೆ ಪತಿ ಪತ್ನಿಯರು ಮತ್ತು ಬಹಳ ದಿವಸದಿಂದ ಈಗ ಉತ್ತರ ಕರ್ನಾಟಕದವರು 7 ವರ್ಷ, 8 ವರ್ಷ, 10 ವರ್ಷ, 15 ವರ್ಷ ಕೂಡ ಇಲ್ಲಿರೋರು ಇದ್ದಾರೆ. ಅವರಿಗೆ ನಮ್ಮೂರ್ ಕಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವರಿಗೆ ಆಸೆ ಇರುತ್ತೆ. ಅದನ್ನ ಪ್ರೊವಿಷನ್ ಹೇಗೆ ಮಾಡಬೇಕು ಅಂತೇಳಿ ಕಾನೂನಿನಲ್ಲಿ ನಾವು ನಿಯಮಗಳನ್ನು ಬದಲಾಯಿಸಬೇಕಾಗುತ್ತೆ. ಅದನ್ನ ಮಾಡ್ತೇವೆ. ಜಾತಿಗಣತಿ ವರದಿಯನ್ನ ಎಫ್ಐಆರ್ ಆಗಿದೆ IPS ಅಧಿಕಾರಿ ಮೇಲೆ, ಅರುಣ್ ರಂಗರಾಜನ್ ಅವರ ಮೇಲೆ ತಮಿಳುನಾಡಲ್ಲಿ. ಏನ್ ಹೇಳ್ತಾರೆ? ಮಹಿಳಾ ASI ಅಲ್ಲ, ಅದು ಕ್ರಮ ತಗೊಳ್ತಾರೆ. ಅದೇನು ಕಾನೂನೆಲ್ಲ ಡಿಫೈನ್ಡ್ ಅಲ್ವಾ? ಎಫ್ಐಆರ್ ಆದ ಕ್ಷಣಕ್ಕೆ ಅಲ್ಲಿಗೆ ನಿಲ್ಲೋದಿಲ್ಲ. ಅದು ಕಾನೂನಿನಲ್ಲಿ ಏನು ಡಿಫೈನ್ಡ್ ಇದಿದೆ, ಪ್ರೊವಿಷನ್ ಇದೆ, ಅದ್ರ ಪ್ರಕಾರ ಕ್ರಮ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಜಾತಿಗಣತಿಯನ್ನ ತಗೊಳ್ಳಿ, ಇವ್ರು ನೋಡೋಣ, ತಾಕತ್ತಿದ್ರೆ ತಗೊಳ್ಳಿ ಸವಾಲಾಗಿದೆ. ಇದೆಲ್ಲ ಈ ತಾಕತ್ತುಗಳು, ಇವೆಲ್ಲ ಧಮಕಿಗಳು, ಇವೆಲ್ಲ ರಾಜಕಾರಣದಲ್ಲಿ ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಯಾರ ತಾಕತ್ತು, ಯಾರಿದು, ಯಾರ ಧಮಕಿ, ಇದೆಲ್ಲ ಕೇಳ್ತಾ ಇರ್ತೀವಿ. 168 ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಒಂದು ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದನ್ನ ಸರ್ಕಾರಕ್ಕೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಏನು ಧಮಕಿ ಹಾಕಿದ್ರೆ ನಿಲ್ಲಿಸ್ಬಿಡ್ತಾರ? ಸರ್, ಆಯೋಗದ ಅಧ್ಯಕ್ಷರ ಅವಧಿಗೆ ಎಕ್ಸ್ಟೆಂಡ್ ಮಾಡಿರೋದು ಅಲ್ಲೆಲ್ಲ ಈಗ ಅವರಿಗೆ ಕೇಳ್ಕೊಂಡಿದ್ದಾರೆ, ನಮ್ಗೆ ಇನ್ನೊಂದಿಷ್ಟು ಸಮಯ ಕೊಡಿ, ಫೈನಲ್ ಸ್ಟೇಜ್ನಲ್ಲಿ ಇದೆ, ಅದನ್ನೆಲ್ಲ ನಾವು ಕಂಪೈಲ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಮಯ ಕೊಟ್ಟಿದ್ದಾರೆ. ಹಿಂದೆ 2 ತಿಂಗಳು ಅದಕ್ಕೆ ತಗೊಂಡ್ರು ಅವರು, ಫೈನಲೈಸ್ ಆಗಿಲ್ಲ. ಈಗ ಮತ್ತೊಂದು ತಿಂಗಳು ಎಕ್ಸ್ಟೆಂಡ್ ಮಾರ್ಚ್ ನಲ್ಲಿ ಏನಾದ್ರು ಚುನಾವಣೆ ಮುಂದೆ ನಿಮ್ಗೆ ತಗೊಳ್ಳೋ ಮನಸ್ಸಿದೆಯಾ ಇಲ್ವಾ ಸರ್ಕಾರಕ್ಕೆ? ನಾವು ಇವತ್ತು ಕೊಟ್ರೆ ಇವತ್ತೇ ತಗೊಂಡ್ಬಿಡ್ತೀವಿ. ಇವತ್ತು ಕೊಟ್ರೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಇವತ್ತೇ ಸ್ವೀಕಾರ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.